ಇನ್ನು ಅಭಿಮಾನ್ ಸ್ಟುಡಿಯೋವನ್ನ ಸರ್ಕಾರ ವಶಕ್ಕೆ ಪಡೆಯುವ ವಿಚಾರದ ಕುರಿತಾಗಿ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾವುದು ಅರಣ್ಯ ಭೂಮಿ ಇರುತ್ತೆ ಅದು ಉಳಿಯುತ್ತೆ, ಖಂಡಿತವಾಗಿ ಉಳಿಯುತ್ತೆ. ನನ್ನ ಗಮನಕ್ಕೆ ಯಾವಾಗ ಇದೆಲ್ಲದೂ ಕೂಡ ಬಂತೋ, ಈ ವಿಚಾರ ಬಂತೋ, ಆ ಕೂಡಲೇ ನಾನು ಆಜ್ಞೆಯನ್ನು ಹೊರಡಿಸಿದ್ದೀನಿ, ಅದನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೀನಿ ಅಂತ ಹೇಳಿ ಈಶ್ವರ್ ಖಂಡ್ರೆ ಮಾತಾಡಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಸರ್ಕಾರ ವಶಕ್ಕೆ ಪಡೆಯುವ ವಿಚಾರದ ಕುರಿತಾಗಿ ಈಶ್ವರ್ ಖಂಡ್ರೆ ಉತ್ತಮ ನಡೆಯನ್ನ ತೋರಿರುವಂತಹದ್ದು. ಉತ್ತಮ ನಡೆ, ರಾಜ್ಯವ್ಯಾಪಿ ಶಾಬಾಷ್ಗಿರಿ ಸಿಗ್ತಾ ಇದೆ ಇದೀಗ ಅವರಿಗೆ. ಯಾವುದು ಅರಣ್ಯ ಭೂಮಿ ಇರುತ್ತೆ ಅದು ಉಳಿಯುತ್ತೆ, ನನ್ನ ಗಮನಕ್ಕೆ ಬಂದ ತಕ್ಷಣ ವಶಕ್ಕೆ ಪಡೆಯಲು ನಿರ್ಧರಿಸಿದ್ದೇವೆ. ವಿಷ್ಣುವರ್ಧನ್ ಬಗ್ಗೆ ಅಭಿಮಾನವಿದೆ, ಅವರು ಮೇರು ನಟ. ವಿಷ್ಣುವರ್ಧನ್ ಸ್ಮಾರಕವನ್ನ ಯಾವಾಗ ಕಟ್ಟಬೇಕು, ಎಲ್ಲಿ ಮಾಡಬೇಕು, ಸ್ಮಾರಕ ನಿರ್ಮಾಣದ ಬಗ್ಗೆ ಸರ್ಕಾರ ತೀರ್ಮಾನಿಸುತ್ತೆ ಈ ವಿಚಾರವನ್ನ. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಿಯಮಾನುಸಾರ ಯಾವ್ದು ಅರಣ್ಯ ಭೂಮಿ ಇದೆ ಅರಣ್ಯ ಉಳಿತದಪ್ಪ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ. ಅದೇ ಸರ್, ಏನ್ ಸರ್ ಇಶ್ಯೂ ಅದು 20 ವರ್ಷ ಲೀಸ್ ಏನೋ ಪಡೆದಿದ್ರಂತೆ. ಈಗ ಅದೆಲ್ಲ ನಾನು ಮಾಹಿತಿ ತರಿಸ್ಕೊಳ್ತೀನಿ. ಈಗ 3 ದಿವಸ ಆಯ್ತು, 4 ದಿವಸ ಆಯ್ತು, ನಮ್ಮ ಜಿಲ್ಲೆಯಲ್ಲೇ ಬಿಡಾರು ಬಿಟ್ಟು ಪ್ರವಾಹ ಪೀಡಿತ ಪ್ರದೇಶಗಳ ಬಗ್ಗೆ ಬಹಳ ಅತ್ಯಂತ ಗಂಭೀರತೆಯಿಂದ ನಾನು ರಹೀಂ ಖಾನ್ ಅವರು ಇದನ್ನು ನಮ್ಮ ಶಾಸಕರು ಸಹಿತ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಅಲ್ಲ ಸರ್, ಎಷ್ಟು ವರ್ಷಗಳವರೆಗೆ ಅದು ಅರಣ್ಯ ಭೂಮಿ ಗೊತ್ತಿರಲಿಲ್ಲ ಸರ್. ಯಾಕಂದ್ರೆ ಅರಣ್ಯ ಅಭಿಮನ್ಯು ಸ್ಟುಡಿಯೋ ಈ ಹಿಂದೆ ಕೊಟ್ಟಿದ್ದಂತ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. HMT ಯಾರಿಗೂ ಗೊತ್ತಿತ್ತು? ನಿಮ್ಗೆ ಗೊತ್ತಿತ್ತಾ? ಯಾರಿಗೂ ಗೊತ್ತಿದ್ದಿಲ್ಲ. ನಾನು ಗಮನಕ್ಕೆ ಬಂದ ತಕ್ಷಣ HMT ಜಮೀನು ವಾಪಸ್ ತಗೋಬೇಕು ಅಂತ ಮಾಡಿದ್ದೇನೆ. ಯಾವಾಗ ನಾವು ನೋಡ್ತಾ ಹೋಗ್ತಾ ಏನೇನು ಹೊರಗಡೆ ಬರ್ತದೆ ಅವರೆಲ್ಲರಿಗೆ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನ್ ನಿಯಮ ಇದೆ, ಏನ್ ಕಾನೂನು ಇದೆ, ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ನಮ್ಮ ಚಂದ್ರಶೇಖರ್ ಬೇಡಿಕೆ ಕೂಡ ಇದೆ ಸರ್. ನೋಡಿ, ನಿಯಮಾನುಸಾರ ಕಾನೂನು ರೀತಿಯ ಕಾಯ್ದೆಯ ಪ್ರಕಾರ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಮ್ಗೆಲ್ಲರಿಗೆ ಅಭಿಮಾನ ಇದೆ. ಅವರೊಬ್ಬ ಅತ್ಯುತ್ತಮವಾದಂಥ ನೇರು ನಟ. ಸರ್ಕಾರ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾರೆ.